ಇವ್ರನ್ನ ತೆಗಿತಾ ಇದ್ವಿ ಬೇರೆ ದೇಶದವರು ಇವರು ಅನ್ನುವಂಥ ಮಾತಾಡ ಕಟ್ ಮಾಡು. ಇನ್ನು ಕೆಲವೊಂದಿಷ್ಟು ಏನು ಮಾಡಿಬಿಡೋದಪ್ಪ ಅಂತಂದ್ರೆ ಈ ಒಂದು ಹಿಂದುಳಿದವರು ಪಾಪ ಎಲ್ಲೋ ಹೊಟ್ಟಿಸರೋ ಉಪಜೀವನ ಬೆಳಿದ್ದು ಎಷ್ಟು ಮಗು ಅಂತ ಅಲ್ಲಿ ಅಡ್ಡಾಡುವಂಥ ಪ್ರಸಂಗಗಳು ಬರ್ತಾವೆ. ಅದ್ರ ಬೆನ್ನು ಹೋಗಿಬಿಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲೇ ಹೋದರೂ ಇಲ್ಲಿ ಓಟ್ಗಳು ಇಲ್ಲಪ್ಪ ಅಂದ್ರೆ ಈ ಎಲೆಕ್ಷನ್ ಸಮಯದಲ್ಲಿ ಅವರು ಪರಿಷ್ಕರಣೆ ಮಾಡೋಕ್ಕೆ ಬಂದಾಗ ಸಿಗಲಿಲ್ಲ ಅಂದರೆ ಓಟ್ ಕಟ್ ಮಾಡಿಬಿಡುವಂಥದ್ದು. ಯಾಕಂದ್ರೆ ಹಿಂದುಳಿದವರ ದಲಿತರ ಮತ್ತು ಆದಿವಾಸಿಗಳ ಓಟ್ ಅಂದ್ರೆ ಭಾಳ ಕಡಿಮೆ ಬರ್ತಾವೆ, ಅದಕ್ಕೆ ಭಾಳ ತೆರಿಗೆ ಇಟ್ಕೊಳ್ಳೋಂಗಿಲ್ಲ, ಅವ್ರು ಕಟ್ ಮಾಡಿಬಿಡುವಂಥ ಒಂದು ಪ್ಲ್ಯಾನ್. ಇದನ್ನು ಏನಪ್ಪ ಅಂತಂದ್ರೆ SIR ಅಂತಂದ್ರೆ ಮತದಾರ ಪರಿಷ್ಕರಣೆ ಅಲ್ಲ, ಮತದಾರನ ಕಟ್ ಮಾಡಿಬಿಡುವಂಥದ್ದು. ತಮಗೆ ಅನುಕೂಲ ಆಗುವಂಗೆ ಆ ಒಂದು ಜನರನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದಂತ ಅವ್ರು ವಾದ ಮಾಡ್ತಾಯಿದ್ದಾರೆ. ಅದೇ ಕಾರಣಕ್ಕೆ ಈ ಕಟ್ ಮಾಡೋಲ್ಲೇ ಕಳೆದ 15 ವರ್ಷಗಳಿಂದನೂ ಮತ ಹಾಕಿದಂಥವ್ರು ಮತ ಹಾಕಿದ್ರು ಸಹಿತ ಅವ್ರು ಮತದಾರ ಪಟ್ಟಿ ಸೇರ್ಬೇಕಂದ್ರೆ ಮತ್ತೆ ಅರ್ಜಿ ಹಾಕ್ಬೇಕಾದದ್ದು. ಈಗ ನಮಗೂ ಬರ್ತದೆ ಕರ್ನಾಟಕದಲ್ಲಿ. ಇನ್ನು ಈಗ ನಮ್ಮ ಮತಗಳು ಇದ್ದಾವೆ, ಈಗ ನಾವಿದ್ದರೂ ಸಹಿತ ತೀರ್ಕೊಂಡಿದ್ರೆ ಯಾರು ತೀರ್ಕೊಂಡಾರ ಏನೋ ಕಟ್ ಮಾಡುವಂಥದ್ದು. ಇಲ್ಲಪ್ಪ ಅಂತಂದ್ರೆ ಅರ್ಜಿ ನಾವು ಹಾಕಲೇಬೇಕು. ನಾವು ಅರ್ಜಿ ಹಾಕಲಿಲ್ಲ ಅಂದರೆ ಆಟೋಮೆಟಿಕ್ ತಂದ್ರೆ ಕಟ್ಟಾಗಿಬಿಡ್ತದೆ ಅನ್ನುವಂಥದ್ದು. ಇದು ಭಾಳ ಅಪಾಯಕಾರಿಯಾದ ಬೆಳವಣಿಗೆ ಅಂತ. ಈಗಾಗಲೇ ಬಿಹಾರದಲ್ಲಿ 65 ಲಕ್ಷ, ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲೂ 66 ಲಕ್ಷ ಕಟ್ ಮಾಡೋದು ಲೆಕ್ಕದಾಗಿದ್ದಾರೆ. ಮತ್ತು ಗುಜರಾತ್ನಲ್ಲಿ 2.9 ಕೋಟಿ ಮತಗಳನ್ನ ಅಳಿಸಿ ಹಾಕಿದ್ದಾರೆ. ಮುಂದೆ 80 ಲಕ್ಷ ತೆಗೆದಾಕಿ 80 ಲಕ್ಷ ಮತ ಸೇರಿಸಿದ್ದಾರೆ. ಹೊಸ ಸೇರಿಸ್ತಾರೆ, ಅದನ್ನು ತಮಗೆ ಅನುಕೂಲ ಆಗುವಂಥ ತಮಗೆ ಓಟ್ ಆಗುವಂಥವ್ರನ್ನ ಮತ ಮಾಡ್ತಾರೆ, ಉಳಿದವ್ರನ್ನ ತೆಗೆದು ಹಾಕಿಬಿಡ್ತಾರೆ ಅನ್ನೋದು ಇಲ್ಲಿವರೆಗಿನ ಅಭ್ಯಾಸದಿಂದ ನಾನು ಹೇಳುವಂಥ ವಿಷಯ. ಯಾಕಂದ್ರೆ ಯೋಗೇಂದ್ರ ಯಾದವ್ ಭಾಳ ವಿಚಾರವಾದಿಗಳ ಜೊತೆಗೆ ಇಲ್ಲೇನು ನಡೀತಾ ಇದೆಪ್ಪ